ಆಸ್ಪತ್ರೆಯಲ್ಲಿ ನಕಲಿ ನರ್ಸ್ ತಿರುಗಾಟ. ಆಡಳಿತದ ಕಣ್ತಪ್ಪಿಸಿ ಹಲವು ತಿಂಗಳಿಂದ ತಿರುಗಾಡುತ್ತಿದ್ದ ನರ್ಸ್. ರೋಗಿಗಳಿಂದ ಬ್ಲಡ್ ಸ್ಯಾಂಪಲ್ ಕಲೆ ಹಾಕುತ್ತಿದ್ದ ಚಾಲಕಿ. ಕಲಬುರಗಿ ನಗರದ ಬೋಸನ ಸಂಸ್ಥೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಕಲಿ ನರ್ಸ್ ವೇಷ ಧರಿಸಿ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದ ಯುವಕನನ್ನ ಪತ್ತೆ ಹಚ್ಚಿದ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ಆಸ್ಪತ್ರೆಯ ಸುರಕ್ಷತೆ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಟಿಸಿದೆ. ಮಾಹಿತಿಯ ಪ್ರಕಾರ ಯುವಕನು ನರ್ಸ್ಗಳ ಯೂನಿಫಾರ್ಮ್ ಧರಿಸಿ ಆಸ್ಪತ್ರೆಯಲ್ಲೇ ತಿರುಗಾಡುತ್ತಿದ್ದು, ರಕ್ತ ಪರೀಕ್ಷೆ ನಡೆಸುವ ಹೆಸರಿನಲ್ಲಿ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಂದ ಹಣ ವಸೂಲಿ ಮಾಡುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಕೆಲವರು ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಿದಾಗ ಆತ ನಕಲಿ ನರ್ಸ್ ಆಗಿರುವುದು ಬಹಿರಂಗವಾಗಿದೆ ಎಂದು ತಿಳಿದು ಬಂದಿದೆ. निजामुद्दीन क्या काम करते आप? मैं अलन में पढ़ता था। मैं कहाँ पे? अलन में कौन सा कॉलेज? अलन में बिहार पटेल कॉलेज में पढ़ता पेपर बैक हुआ। हाँ। मैं ITI करा था यहाँ प्रोफेसर PS चौधरी में। हाँ। वहाँ से फिर पोस्टिंग डाले थे, कंप्लीट हुआ पोस्टिंग। हाँ। फिर मैं आज पोस्टिंग खत्म हुआ तो उसके बाद छुट्टी करे तो आज आया मैं। हाँ। आज आया तो बाय मिस्टेक मेरे से ये हो गया। क्या करे बाय मिस्टेक का? बाय मिस्टेक में पैसे ब्लड विड्रॉ करने के 200 रुपीज बोलकर पैसे लिए। कितने जने के लिए? 4-5 जन के पास से लिए। हाँ, कितना लिए? 200 रुपये सब जने गए? हाँ, कितना दिन से कर रहे हैं ऐसा? आज फर्स्ट डे ओनली। ಫಸ್ಟ್ ಅಭಿ ಕಾಲೇಜ್ ತೋ ಡಿಸ್ಕಂಟಿನ್ಯೂ ಐಕೆ ಸರ್? ಏನಾಗಿದೆ ನಿಮ್ದು? ಸರ್ 21 ಸಾವಿರ ಏನೋ ಸಹಿ ಮಾಡ್ಕೊಂಡು ಬರ್ತೀನಿ ರಕ್ತ ಕಮ್ಮಿ ಅಂತಂದ್ರೆ. ಹಾ, ನಿಮಗೆ ಯಾರು ಅವನೇ ಭೇಟಿಯಾಗೇನ್ರಿ? ಅವನ್ನ ಭೇಟಿಯಾಗಂದ್ರೆ ಡೈರೆಕ್ಟ್ ಲಿಕ್ಕರು ಅವನು ಐಸೆ ಹಿಂಗೆ ಗಪ್ಪ ಕೊಡೋನು. ಹಾ, ಹಿಂಗೆ ತೆಗೆದು ಹಿಂಗೆ ಗಪ್ಪ ಮುಂಜಾನೆ ಹಿಡಿದು ಮುಂಜಾನೆ 10 ಎಷ್ಟು ಕೊಟ್ರಿ? 1000 ರೂಪಾಯಿ 2 ಪಾಸ ಕೊಟ್ಟೇನು. 2 ಪಾಸೆ ಇವನಿಗೆ ರೀ? ಹಾಂ, ಅವನಿಗೆ ಕೊಟ್ಟೇನು. ಹಾ, ಏನು ಬ್ಲಡ್ ತಂದು ಕೊಡ್ತೀನಿ ಅಂದೇನ್ರಿ? ಇದು ತಂದು ಕೊಡ್ತೀನಿ ಆಯ್ತು. ಹೋಗಿ ನಾ ಮಾತಿದ್ರೆ ಹೋಗ್ತಂದ್ರೆ ಇದು ಒಂದೇ क्या बोल रहे हैं? 1000 रुपये लिए बोल रहे ना? नहीं ब्रदर, नहीं सर, 500 रुपीज इनके जो साथ में लेडीज है ना वो दिए सर, वो 500 रुपीज। कितने जने के पास लिए? सर 2 लेडीज के पास है, जेंट्स के पास। हाँ, कौन सा गाँव आपका? मेरा आनंद सर। आनंद। हाँ, रहने का भी आनंद। हाँ सर। तुम्हारा टीम है क्या तुम्हारा पूरा? नहीं सर। तुम्हारे को कौन तो सिखाया क्या ऐसा करना बोल के? सही बोलना, देखो सही बोलना बोले तो आपको छोड़ने को लगा, तो नहीं तो एफआईआर करने को लगा तो देखो। नहीं सर। हाँ, कितने जने टीम करेक्ट बोलो? नहीं सर, टीम नहीं है। और हाँ, मैं इतने दिन ID कार्ड बताओ तुम्हारा या और क्या ना? वो आई कार्ड घर पे है सर। अभी दिया अभी बस पास है सर। बस पास है क्या तुम्हारा? हाँ। रोज यही करते तुम? हाँ? नहीं सर, आज एक दिन करा, मैं उतने दिन से तो चुप सीख रहा था, जा रहा था सर। हाँ, कहाँ सीख रहा था जी? मैं इंजेक्शन रूम में कर रहा था सर। कौन तुम्हारे को परमिशन दिया इंजेक्शन रूम में? परमिशन लेटर था सर, तब तक करा। लेटर परमिशन खत्म होने पर काम पे भी ऐसा बोल कर कर रहा था सर। हाँ, यहाँ पहले काम करे इंजेक्शन रूम में? हाँ सर, पहले इससे पहले करेक्ट है, फिर आप पोस्टिंग डालने के बाद भी करेक्ट के। हाँ। पोस्टिंग के बाद छुट्टी के बाद आ जाएगा सर। ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಯುವಕನನ್ನ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಎನ್ನಲಾಗಿದೆ. ಈ ಘಟನೆಯಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುರಕ್ಷತಾ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಎಂದು ಪ್ರಶ್ನೆ ಮತ್ತೆ ಉದ್ಭವಿಸಿದೆ. 1000 रुपीज दिए, मुझे पैसे बोल रहे सर। हाँ हाँ हाँ, दिए क्या नहीं दिए? 1000 रुपीज नहीं दिए सर। कितने दिए? इन्हों 500 दिए, इन्हों 300 दिए सर। हाँ हाँ। और एक ब्रदर है, उन्हों 190 रुपीज दिए सर। हाँ, 200 रुपये ಇನ್ನೂ ಬಿ ದಿಯಾ? ನೀವು ಕೊಟ್ರೇನು ಸರ್? ನೀವೆಲ್ಲ ರಕ್ತ ಸಲಕ ರೊಕ್ಕ ಕೊಟ್ಟವ್ರಿ ನೀವೆಲ್ಲ? 1000 ರೂಪಾಯಿ ಕೊಟ್ಟಿನ್ರಿ. ಇದು ಮಾಡ್ಬಂದ್ರೆ ರಕ್ತ ಬೆಲ್ಟ್ ತೊಗೊಂಬಂದ್ರೆ ಬೆಲ್ಟ್ ಅಂತ ರಕ್ತ ತೊಗೊಂಬಂದ್ರೆ ರಕ್ತ ತೊಗೊಂಬಂದಿನಿ. ಆಯ್ತು, ಅವ್ನಿಗೆ ಏನಾದ್ರು 1000 ರೂಪಾಯಿ ಕೊಡೋ 1000 ರೂಪಾಯಿ ಕೊಟ್ಟಿನಿ ನಾ. ನಿಮ್ಮದು ಬೇರೆ? ನೀವೇನು ಹೊಡಿತಾನೆ? ಏನು ಸರ್? ಇಲ್ಲ ನಾ ಏನ ಹಾಕಿ ಸುಮ್ಮನೆ ಮಾತಾಡ ಹಾಕಲ್ಲ. ಯಾರು ನಿಮ್ದು 200 ತೊಗೊಂಡ್ರಿ? ಹೇಳ್ರಿ ಅದ್ರಾಗ ಈ ಕುರಿತು ಆಸ್ಪತ್ರೆ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ತನಿಖೆ ಆರಂಭಿಸಿದ್ದು, ನಕಲಿ ನರ್ಸ್ ಆಗಿ ವರ್ತಿಸಿದ್ದ ಯುವಕನ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಸಾರ್ವಜನಿಕರು ಆಸ್ಪತ್ರೆಗಳಲ್ಲಿ ಯಾವುದೇ ಪರೀಕ್ಷೆ ಅಥವಾ ಸೇವೆಗಾಗಿ ಹಣ ಕೇಳಿದರೆ ಸಂಬಂಧಪಟ್ಟ ಸಿಬ್ಬಂದಿಯ ಗುರುತನ್ನ ಖಚಿತಪಡಿಸಿಕೊಂಡಾಗ ಮಾತ್ರ
ಹಣ ನೀಡಬೇಕು ಎಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಪೂರ ತಗೊಂಡು ಎನ್ಕ್ವೈರಿ ಮಾಡಿ ಆದಷ್ಟು ಪಾಸಿಬಲ್ ಯಾರು ಅದಕ್ಕೂ ಕಲ್ಪ್ರೇಟ್ ಇದ್ದಾರೆ ಯಾರ ಎನ್ಕ್ವೈರಿ ಮಾಡಿ ಅದಕ್ಕೂ ಪರಿಹಾರ ಮಾಡ್ತೀವಿ. ಇಲ್ಲ ನಾವು ಅದು ಸ್ಟಾಫ್ ನರ್ಸ್ ಹೆಸರು ಬರಲಿ, ಅದು ಸ್ಟಾಫ್ ನರ್ಸ್ ಯಾರಿದಾರ ನಾವು ಎನ್ಕ್ವೈರಿ ಮಾಡಿಸ್ತೀವಿ. ಮಾಡಿದ ಮೇಲೆ ಅದಕ್ಕೂ ನಾವು ಎಲ್ಲ ಎನ್ಕ್ವೈರಿ ಮಾಡಿಸಿ MS ಸರ್ ಡೈರೆಕ್ಟರ್ ಸರ್ ಕಡೆಯಿಂದ ಎಲ್ಲ ಮಾಡಿಸಿ ಅದಕ್ಕೆ ಏನದ ಆಕ್ಷನ್ ಇಲ್ಲ ಅದು ಎಲ್ಲ ನಾವು ಎಲ್ಲ ಲೂಪ್ ಹೋಲ್ಸ್ ಎಲ್ಲ ನಾವು ಟೈಟ್ ಮಾಡ್ಲಕತ್ತೀವಿ. ಎಲ್ಲ ಡೋರ್ಸ್ ಲಾಕ್ ಇರ್ತಾವ, ರಾತ್ರಿಗೆ ಒಂದೇ ಡೋರ್ ಓಪನ್ ಇರ್ತದ, ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾವ, ದಿನ ಪರೇಡ್ ಮಾಡಿಸ್ತೀವಿ ಅವರಿಗೆ. ಅದೇ ಹೇಳತ್ತೀನಲ್ಲಪ್ಪ, 4,000 ಮಂದಿ ದಿನ ಬರ್ತಾರೆ.